ಹಲೋ ಎವ್ರಿವನ್. 45ನೇ ಪ್ರಶ್ನೆಯನ್ನ ನೋಡೋಣ. ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಸಮ ಎಕ್ಸ್ ಘಾತ 2 ಪ್ಲಸ್ 3x ಪ್ಲಸ್ 1 ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದರೆ 1/ಆಲ್ಫಾ ಪ್ಲಸ್ 1/ಬೀಟಾ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ಕೊಟ್ಟಿರುವಂತಹ ಒಂದು ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಸಮ x² ಪ್ಲಸ್ 3x ಪ್ಲಸ್ 1. ಇದನ್ನ ನಾವು ಆದರ್ಶ ರೂಪದ ಜೊತೆಗೆ ಹೋಲಿಸ್ಕೊಂಡು ಎ ಬಿ ಸಿ ಬೆಲೆಗಳನ್ನ ಬರ್ಕೊಂಡ್ರೆ ಎ ಬೆಲೆ 1, ಬಿ ಬೆಲೆ 3, ಸಿ ಬೆಲೆ 1 ಹಾಗೂ ಆಲ್ಫಾ ಮತ್ತು ಬೀಟಾಗಳು ಶೂನ್ಯತೆಗಳು ಅಂತಾನು ಕೊಟ್ಟಿದ್ದಾರೆ. ಆಲ್ಫಾ ಪ್ಲಸ್ ಬೀಟಾ ಯಾವಾಗ್ಲೂ ಮೈನಸ್ ಬಿ ಬೈ ಎಗೆ ಸಮವಾಗಿರುತ್ತೆ. ಆಲ್ಫಾ ಮತ್ತೆ ಬೀಟಾಗಳ ಗುಣಲಬ್ಧ ಸಿ ಬೈ ಎಗೆ ಸಮವಾಗಿರುತ್ತೆ. ಇದು ಶೂನ್ಯತೆ ಮತ್ತೆ ಸಹಗುಣಕಗಳಿಗಿರುವಂತಹ ಒಂದು ಸಂಬಂಧ. ಸೊ ಇಲ್ಲಿಂದ ನಾವು ಆಲ್ಫಾ ಪ್ಲಸ್ ಬೀಟಾವನ್ನ ಬರ್ಕೊಂಡ್ರೆ ಮೈನಸ್ ಬಿ ಅಂದ್ರೆ ಮೈನಸ್ ಬಿ ಬೆಲೆ 3, ಸೊ -3 ಅನ್ನೋದನ್ನ ನೋಡಬಹುದು. ಎ ಬೆಲೆ 1, ಸೊ ಆಲ್ಫಾ ಪ್ಲಸ್ ಬೀಟಾ ಬೆಲೆ -3 ಅಂತ ಆಗತ್ತೆ. ಇನ್ನು ಆಲ್ಫಾ ಗುಣಿಸು ಬೀಟಾ ಬೆಲೆ ಸಿ ಬೈ ಎ, ಸಿ ಬೆಲೆ 1 ಹಾಗೂ ಎ ಬೆಲೆ ಕೂಡ 1, ಸೊ ಆಲ್ಫಾ ಗುಣಿಸು ಬೀಟಾ ಬೆಲೆ 1. ಬಟ್ ನಮಗಿಲ್ಲಿ ಕೇಳಿರೋದು 1/ಆಲ್ಫಾ ಪ್ಲಸ್ 1/ಬೀಟಾ ಬೆಲೆ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಲಸಅವನ್ನ ತಗೊಂಡ್ರೆ 1/ಆಲ್ಫಾ ಪ್ಲಸ್ 1/ಬೀಟಾದ ಲಸಅ ಆಲ್ಫಾ ಬೀಟಾ ಆಗಿರುತ್ತೆ. ಸೊ ಲಸಅವನ್ನ ನಾವು ತಗೊಂಡು ಗುಣಾಕಾರವನ್ನ ಮಾಡಿದಾಗ ನಮ್ಗಿಲ್ಲಿ 1/ಆಲ್ಫಾ ಇಂಟು ಆಲ್ಫಾ ಬೀಟಾ ಮಾಡಿದಾಗ ಆಲ್ಫಾ ಆಲ್ಫಾ ಕ್ಯಾನ್ಸಲ್ ಆಗಿ ಬೀಟಾ ಉಳ್ಕೊಳ್ಳತ್ತೆ. ಅದೇ ರೀತಿಯಲ್ಲಿ ಇದಕ್ಕೆ ಗುಣಾಕಾರವನ್ನ ಮಾಡಿದಾಗ ಆಲ್ಫಾ ಉಳ್ಕೊಳ್ಳತ್ತೆ. ಸೊ ಆಲ್ಫಾ ಪ್ಲಸ್ ಬೀಟಾ ಬೈ ಆಲ್ಫಾ ಬೀಟಾ ಅನ್ನೋದು ನಮ್ಗೆ ಸಿಗ್ತಾ ಇದೆ. ಆದ್ರೆ ಆಲ್ಫಾ ಬೀಟಾದ ಬೆಲೆ 1 ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಆಲ್ಫಾ ಪ್ಲಸ್ ಬೀಟಾ ಬೈ 1. ಆಲ್ಫಾ ಪ್ಲಸ್ ಬೀಟಾದ ಬೆಲೆ -3 ಅಂತಾನೂ ಸಹ ನೋಡಿದ್ದೇವೆ. ಸೊ ಇದು -3/1 ಅಂತ ಆಗತ್ತೆ. ಹಾಗಾಗಿ -3. ಅದರಿಂದ 1/ಆಲ್ಫಾ ಪ್ಲಸ್ 1/ಬೀಟಾದ ಬೆಲೆ -3.